ಬಿಡು ಏನೋ ಅಪ್ಪ ಅಮ್ಮನ ಬಿಟ್ಟು ಬಂದವಳಲ್ಲ ಅಂತ ಹೇಳಿ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ತಲೆ ಮೇಲೆ ಕುಕ್ಕ ಮಾಡ್ಕೊತಾಳೆ. ಮಾಡ್ಕೊಂಬ್ಲವಳೆ ಬಟ್ ಮಾಡಲ್ಲ. ಓ ಏನೋ ತಿಳ್ಕೊಬಿಟ್ಟವಳೆ. ಮಾಡಿಲ್ಲ ಅದ್ದಾಗಿಂದ ಒಂದು ಬದುಕು ಮುಟ್ಟಿಲ್ಲ. ಮಾಡ್ಕೊಂಬ್ಲವಳು ಬೇಕಿದ್ರೆ. ಓ ನಾನು ಯಾತು ಮಾಡಲ್ಲ. ನನಗೆ ರಾಮ 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 ರಾಮ. ನಾನು ಏನು ಬಿಡು ಅಂತೇಳಿ ಉಂಡಿರೋ ತಟ್ಟೆ ತೊಳಸ್ತಿರ್ಲಿಲ್ಲ. ನನ್ನ ಮಗನ ಮೇಲೆ ಇಲ್ಲದ್ದು ಹೇಳ್ತಾಳೆ. ಕಣ್ಣು ಕೊಟ್ಟು ಇಲ್ಲದ್ದು ಹೇಳ್ತಾಳೆ. ಹಂಗೆ ಹೇಳಿರೋದು ಹೆಂಗೆ ಸರಿ ಆಗುತ್ತೆ? ಹಂಗೆ ಹೇಳೋದವಳು. ಪಾಪ ಅವನು ಬಂದೇ ಇಲ್ಲ. ನಾನು ಫೋನ್ ಮಾಡಂಗೆ ಅಂದೆ. ಯಾಕೆ ಮನೆಗೆ ನಮ್ಮ ದೊಡ್ಡನು ಬಂದೇ ಇಲ್ಲ. ಒಂದು ದೇವ್ರಂತ ಮನುಷ್ಯ ಅಂತಂದ್ಮೇಲೆ ಇಲ್ಲದ್ದು ಹೇಳ್ತಾಳೆ. ನಮ್ಮ ಹುಡುಗ ಅಂತಾನಲ್ಲ. ಸಣ್ಣನಿನ ಬಿಡು ಒಂದಿಟ್ಟು ಅಂಥದ್ದು ಯಾತನ ಬದುಕು ಅಂಥವಿಂಥ ಹೊಲ್ಕ ಬದುಕು ಮಾಡ್ತಾನೆ ಅನ್ಬೋದು. ಆದರೆ ನಮ್ಮ ಹುಡುಗ ದೊಡ್ಡ ಹುಡುಗ ಏನಿಲ್ಲ. ಬೋಲ್ ಒಳ್ಳೇನು ಅಂಥವಕ್ಕೆಲ್ಲ ನಾನು ಯಾವತ್ತೂ ಓದಾನಲ್ಲ, ಅಂಥವೆಲ್ಲ ಮಾಡ್ದಾನಲ್ಲ. ನಮ್ಮ ಹುಡುಗ ಒಳ್ಳೇನು. ಮತ್ತೆ ನಾನು ಪಾತ್ರೆ ತೊಳ್ಕೊಡ್ತೀನಿ. ಸಾಂಬಾರು ಏನಾದರೂ ಮಾಡತ್ತೆ. ನನಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ. ಮಾಡಬೇಕು. ಬರಲ್ಲ ಅಂತಂದರೆ ಕಲ್ತ್ಕೋಬೇಕು. ಏನಿದೇನು ಅಪ್ಪನ ಮನೆ ಅಲ್ಲ, ಗಂಡನ ಮನೆ. ಎಲ್ಲ ನಾನು ಕಲ್ತ್ಕೋಬೇಕು. ಕಲ್ತ್ಕೊಂಡು ಆಮೇಲೆ ನೀನು ಆಮೇಲೆ ಮನೆ ಮಾತಾಡಬೇಕು. ಫಸ್ಟು ನಿಂದೇನಾಯ್ತು ನೀನು ಕಲ್ತ್ಕೋಬೇಕು ನೀನು. ಮಾಡೋಕ್ಕಾಗಲ್ಲ, ಹೋಗು ಮಾಡ್ಕೆ ಹೋಗಿ ಬೇಕಿದ್ರೆ. ಯಾಕತ್ತೆ ಹಿಂಗೆ ಮಾತಾಡ್ತೀಯ? ಬೆಳಗ್ಗೆಯಿಂದನೂ ನಾನು ನೋಡ್ತಾ ಇದ್ದೀನಿ. ಯಾತು ಮಾಡೋಂಗಿಲ್ಲ. ನನಗೆ ಚಿತ್ರಾನ್ನ ಒಂದೇ ಮಾಡೋಕ್ಕೆ ಬರೋದು, ಬೇರೆದೇನೂ ಮಾಡೋಕ್ಕೆ ಬರಲ್ಲ ನನಗೆ. ಚಿತ್ರಾನ್ನ ಬಿಟ್ಟರೆ ಬೇರೆ ಏನು ನನಗೆ ಮಾಡೋಕ್ಕಾಗಲ್ಲ. ನನಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ. ಮಾಡು. ಈಗ ನಾನು ಇದ್ದಿದ್ದಂಗೆ ಹೇಳಿದೆ. ನಾನೇನು ಸುಳ್ಳು ಹೇಳಿಲ್ಲ ನಿಮ್ಮ ಮಗನ ಬಗ್ಗೆ. ನಿಮ್ಮ ಮಗನ ಬಗ್ಗೆ ಹೇಳ್ದಾಗ ನಾನು ಬೇಜಾರು ಮಾಡ್ಕೊಂಡಿದ್ರ. ನನ್ನ ಮಗನ ಬಗ್ಗೆ ಹಿಂಗೆ ಹೇಳಿದ್ಲು ನನ್ನ ಮಗನ ಬಗ್ಗೆ ಅಂತ. ನಿಮ್ಮ ಮಗ ಮಾಡಿರೋದನ್ನೇ ಹೇಳಿದ್ದು. ನಾನೇನೇನು ಮಾಡ್ದಿಲ್ಲದ್ದೆಲ್ಲ ಹೇಳಲಿಲ್ಲ. ನಿಮ್ಮ ಮಗ ನನ್ನ ಹತ್ರ ಎಷ್ಟು ಅಸಹ್ಯವಾಗಿ ನಡ್ಕೊಂಡ್ರು ಗೊತ್ತಾ? ನೋಡಿ ಬಂದೇ ಇಲ್ಲ. 2 ದಿವಸ ಆಗೈತೆ ಮನೆಗೆ ಬಂದೇ ಇಲ್ಲ. ಏನೋ ಇಲ್ಗೋ ಹೋಗಿದ್ದಾರೆ ಅಮ್ಮಂಗೆ ಇದ್ದಾರೆ. ಎಷ್ಟು ನನ್ನ ಮೇಲೆ ಒಂಥರ ಅಸಹ್ಯವಾಗಿ ನಡ್ಕೊಂಡ್ರು ಗೊತ್ತೇ. ಅದನ್ನು ಹೇಳ್ಬಾರ್ದು. ನಾನೇನೇನು ಸುಮ್ಮನೆ ಹೇಳಿಲ್ಲ ಕಣತ್ತೆ. ಇವಾಗ ಏನೋ ತೋಗೆತಾಯಿ ನನ್ನ ಮಗನೂ ನಾನು ಒಳ್ಳೆಯರಲ್ಲ. ಗಂಡು ಕೊಟ್ಟೆ ಇಲ್ಲಿ ಇಂಥವೇ ತಂದಿಕ್ಕು. ನಾವು ಹೆಂಗೆ ಎಂಥ ಸೆನಕ್ಕಿದ್ವಿ. ಅಮ್ಮ ತಾಯಿ ಈಗ ನಮಗೆ ಒಟ್ಟು ಸವಾಸಲ್ಲ. ಹೋಗು. ನಾನು ನನ್ನ ಮಗ ಬೇಕಾದರೆ ಬೇರೆ ಮಾಡ್ಕೊಂಡು ಉಣ್ತೀವಿ. ಹೋಗು. ನೀನು ಏನಾನ ಮಾಡು. ನೀವೇನಾನ ಮಾಡ್ಕೆ. ನಮಗೆ ಗೊತ್ತಿಲ್ಲ ಅದೆಲ್ಲನ. ಇಲ್ಲದ್ದೆಲ್ಲ ಹೇಳ್ಬೇಡ. ಆಗ ಬಂದರು ನೋಡಿ ನಿಮ್ಮ ಮಗ. ಬಾವಾ ಬಾ ಇಲ್ಲಿ. ಅಲ್ಲ ನೀವು ನಡ್ಕೊಂಡಿದ್ದು ನನ್ನ ಹತ್ರ ಈ ರೀತಿ ಸರಿನಾ? ನಾನು ಅತ್ತೆ ತಗೋ ನನ್ನ ಗಂಡನ ತಗೋ ಹೇಳ್ತಾ ಇದ್ದೀನಿ. ಏಯ್ ಏನು ಮಾತಾಡ್ತಾ ಇದೆಯಾ ನೀನು ಅಂತ? ಅಲ್ಲ ನೋಡಿ ಪಾಪ ಅಂತಾಗೆ ಗಂಡಂತಾಗೆ ಇಲ್ಲೋದ್ದೆಲ್ಲನ ನಿನ್ನ ಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಇಂಥವೇ ಹೇಳೋದೇವಳು. ಅಲ್ಲ ತಾರ ತೆಗಡಿಯಾಗಿ ಹೇಳಲ್ಲ ಇವಳು. ಹೇಳ ನಾವೇನೋ ಬಿಡು ಬಂದಿದ್ದಾಳೆ ಚೆನ್ನಾಗಿರ್ಲಿ ಅಂತ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮೆಲ್ಲ ಕೇಣಿಕೆ ತಪ್ಪತಿ ಮಾಡ್ತಾಳೆ. ಇಲ್ಲೋಡಿಲೆ, ನಾನೇನೋ ಬಂದಿದ್ದೀಯ ಅಂತ ಗೌರವ ಕೊಡ್ತಾ ಇದ್ದೀನಿ. ನಾನಂತವನ್ನೆಲ್ಲ ಸುಮ್ಮನೆ ಹೇಳ್ತಾ ಇದೀಯಾ? ಅಮ್ಮ ನಾನು ಇನ್ನೂವರೆಗೂ ಆಗೈತಂತ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ ಕಣಮ್ಮ. ನೋಡಿ ಹುಟ್ಟಿಸ್ಕೊಂಡು ಹೆಂಗೆ ಹೇಳ್ತಾ ಇದ್ದಾಳೆ. ಅಲ್ಲ ನೋಡಿ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತ. ಏನಿಲ್ಲ, ನನ್ನ ಬಗ್ಗೆ ಸುಮ್ಮನೆ ಹಿಂಗೆಲ್ಲ ಮಾತಾಡಿದ್ದೀಯ ಅಂದರೆ ಸರಿ ಹೋಗೋದಿಲ್ಲ. ಏನು ನೀನು ಹಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಯಾವತ್ತಂತ ಕೆಲಸ ಮಾಡೋನಲ್ಲ. ನಾನು ನಿನ್ನ ಹೆಂಗೆ ನೋಡು ಯಾವ ಥರ ನಾನು ನೋಡ್ಕೊಂಡಿದ್ದೀನಿ ಅಂದರೆ ಬಿಡು. ನನಗಂತ ಮದುವೆ ಇಲ್ಲ, ನನ್ನ ತಮ್ಮ ಮದುವೆ ಆಗಿದ್ದಾನೆ. ನನ್ನ ತಮ್ಮ ಆದರೂ ಚೆನ್ನಾಗಿರಲಿ ಅಂತೇಳಿ ನಾನು ನಿನ್ನ ನೋಡ್ಕೊಂಡಿದ್ದೀನಿ. ಬಿಡು ಹೋಗಲಿ. ಬಂದೇ ಇದ್ದಾಳಲ್ಲ ಚೆನ್ನಾಗಿರ್ಲಿ ಅವಳು ಅಂತ ಪಾಪ ಬ್ರೆಡ್ಡು ಬಿಸ್ಕತ್ತು ಕೇಕು ದಿಲ್ಪುಸ ಎಲ್ಲನ ಇದ್ರಾಗಳ ಬೇಕರಿಗಳು ತಿಂಡಿನ ಯೂಟಂಗೆ ಕೊಟ್ಟಿಸ್ಕೊಂಬರ ನಮ್ಮ ಹುಡುಗ. ನನ್ನ ತಮ್ಮನ ಹೆಂಡತಿ ಚೆನ್ನಾಗಿರ್ಲಿ ತಿನ್ಲಿ ಅಂತ ಹಂಗೆ ಅವ್ನು ಕೊಟ್ಟಿಸ್ಕೊಂಬರೋದು. ಮಟೆ ಪೆಪ್ಸು ಎಲ್ಲನ ಹೆಂಗೆ ಕೊಟ್ಟಿಸ್ಕೊಂಬರ ನಮ್ಮ ಹುಡುಗ. ನಮ್ಮ ಹುಡುಗನ ಬಗ್ಗೆ ಇಲ್ಲದೆಲ್ಲ ಹೇಳ್ತೀಯ. ಹಂಗೆಲ್ಲನ ಹೇಳ್ಬೇಡ. ಯಾರನ್ನ ಕಾಮ್ದಾರು ಏನನ್ಕಮನ. ಅಲ್ಲ ಬಾವ ನೋಡಿ, ನೀವು ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ, ಎಷ್ಟು ನಾಟಕ ಮಾಡ್ತಾ ಇದ್ದೀರಾ. ನನ್ನ ಹತ್ರ ಹೆಂಗೆ ನೋಡ್ಕೊಂಡ್ರೆ ಅತ್ತೆ ಅವತ್ತು ಸೆಂತೆಗೆ ಹೋಗಿದ ತಕ್ಷಣ ನನ್ನ ಮೇಲೆ ಹೆಂಗೆ ಇದು ಮಾಡಿದ್ರಿ, ನೀವು ಹೆಂಗೆ ನಡ್ಕೊಂಡ್ರಿ. ಇವಾಗ ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ. ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ, ಬಾಯಿ ಮುಚ್ಚು. ನಾನೇನಕ್ಕೆ ಸುಳ್ಳು ಹೇಳೋಣ? ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನನಗೆ ಸುಳ್ಳು ಹೇಳೋದ್ರಿಂದ ನನಗೇನು ಬರಂಗೈತೆ ಸುಳ್ಳು ಹೇಳೋದ್ರಿಂದ. ನಾನಾಯ್ತು ನನ್ನ ಕೆಲಸ ಆಯಿತು ಅಂತ ಹೇಳಿ ನನ್ನ ಪಾಡಿಗೆ ನಾನು ಇದ್ದೀನಿ. ನಾವು ಯಾರ ಸವಾಸಕ್ಕೂ ಹೋಗಿಲ್ಲ, ನಾವೇನು ಮಾಡಿಲ್ಲ ಕಣಮ್ಮ. ಇಲ್ಲೋದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾ ಇರೋದವಳು. ನಾನು ಪಾಪ ಬಿಡು ಬಂದಿದ್ದಾಳೆ. ಅಪ್ಪ ಅಮ್ಮನ ಬಿಟ್ಟು ಅಪ್ಪ ಅಮ್ಮನ ನೋಡ್ರೆ ಹಂಗೆ ಬಿಡು ಚೆನ್ನಾಗಿರ್ಲಿ ಹೇಳು ಅಂತೇಳಿ ಉಂಡಿ ತಟ್ಟೆ ತೊಳಸ್ತಿರ್ಲಿಲ್ಲ. ಹಂಗೆ ನೋಡ್ಕೊಂತಿದ್ದೆ. ನನ್ನ ಮಗನ ಮೇಲೆ ಹುಟ್ಟಿಸ್ಕೊಂಡು ಹೇಳ್ತಿ ಅಂದಮೇಲೆ ನಾನೇನು ಮಾಡಲ್ಲ ಕಣೆ. ಮಾಡಿಕೆ ನನ್ನ ಮಗು ನಾವೆಲ್ಲ ಬದುಕು ಮಾಡ್ಬೇಕು ಕಣೆ ನೀನು. ಮನೆಯಾಗೆಲ್ಲ ಮಾಡಬೇಕು ನೀನು, ಎಲ್ಲ ಕೆಲಸನೂ ಮಾಡಬೇಕು. ಸುಮ್ಮನೆ ಅವತಾರ ಆಡಬೇಡ. ನೋಡಿ ಹೇಳಿರ್ತೀನಿ, ನಾನು ಇನ್ಮೇಲೆ ಯಾತು ಮಾಡಲ್ಲ. ನಾನು ಹೆಂಗೆ ಇಷ್ಟು ದಿವಸ ನಿನ್ನ ಬಂದಾಗಿಂದ ಉಂಡಿನ ತಟ್ಟೆ ತೊಳೆದಂಗೆ ನೋಡ್ಕೊಂಡು ಹಂಗೆ ಇವಾಗ ನೀನು ನನ್ನ ನೋಡ್ಕೋಬೇಕು. ಇವಂದ್ಮೇಲೆ ನನ್ನ ಮುಂದಕ್ಕೆ ಮಾಡಿಕ್ಬೇಕು ನೀನು. ನಾನು ಏನು ಮಾಡಲ್ಲ. ನಾನೊಂದು ಹತ್ತು ಕಡ್ಡಿ ತೆಗ್ದಿತ್ತ ಹಾಕಲ್ಲ. ಮಾಡ್ಬೇಕು. ಹೋಗಿ ಎಲ್ಲ ಸಾರು ಅಡುಗೆ ಎಲ್ಲ ಕಲಿಬೇಕಾಗಿತ್ತು. ನೀನು ತವ್ರ ಮನೆಯ ಕಾಪ್ರಾನ ಹೆಂಗೆ ಸಲ್ವೆ ನೀನು ಸಾರು ಮಾಡೋಕ್ಕೆ ಬರಲ್ಲ ಅಂತೀಯ? ಅಯ್ಯೋ ಅತ್ತೆ ಬರಲ್ಲ ಕಣತ್ತೆ. ನನಗೆ ಬರೋದಾಗಿದ್ರೆ ನಾನು ನಿಮ್ಮ ಹತ್ರ ಹೇಳಿಸ್ಕೊಂತಾನೆ ಇರಲಿಲ್ಲ. ಅಯ್ಯೋ ನಿಜ ಇಲ್ಲೊಡಿಲಿ. ನಾನು ಬರೋದಾಗಿದ್ರೆ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತಿರ್ಲಿಲ್ಲ ಗೊತ್ತೇ.
ಅದಕ್ಕೆ ಮತ್ತೆ ಬರೀ ಚಿತ್ರಾನ್ನ ಮಾಡಿ ಸುಮ್ಮನಾಗಿದ್ದು. ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಿದ್ರೆ, ಏನೋ ಮಗನ ಬಗ್ಗೆ ಹಿಂಗೆ ಮಾತಾಡಿದ್ರು, ಹಿಂಗೆ ಹೇಳಿದ್ರು, ನಿಮ್ಮ ಮಡಗ ಹಿಂಗೆ ಮಾಡಿದ್ರು ಅಂತ ಹೇಳಿದ್ಕೆ ಅದಕ್ಕೆ ಬೇಜಾರ ಮಾಡ್ಕೊಂಡು ಇವತ್ತು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು. ಹಿಂಗೆ ಮಾತಾಡ್ತಾ ಇರೋದು ತಪ್ಪು ಕಾಣತ್ತೆ. ಹಾಂ, ಅಲ್ಲ ನಾನೇನು ಹೇಳ್ಬಾರದ್ದೇನು ಹೇಳಿಲ್ಲ, ನಾನು ನಿಜಾನೇ ಹೇಳಿದ್ದು. ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳೋಕ್ಕಾಗುತ್ತೇನತ್ತೆ ಹಿಂಗೆ? ಹಾಂ, ಸುಮ್ಮನೆ ಹುಟ್ಟಿಸ್ಕೊಂಡು ಯಾರಾದರೂ ಹೇಳೋಕ್ಕಾಗುತ್ತಾ? ಹೇಳಿ, ನೀವೇ ಹೇಳಿ, ನೀವೇ ಮಾತಾಡಿ. ನಾವು ಒಳ್ಳೆ ತಂದಿನ ನೋಡ್ಕೊಂಡ್ವಲ್ಲ ಅದಕ್ಕೆ. ಹ್ಞೂ ಸರಿ, ನಾನೇ ತಪ್ಪು ಮಾಡಿದ್ದು ಬಿಡು. ನಾನೇ ಇವತ್ತು ಸುಳ್ಳು ಹೇಳಿದ್ದು. ನನಗೆ ಮಾಡೋಕ್ಕೆ ಬರೋಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ನಾನು ಮಾಡಲ್ಲ. ಮಾಡಲಿಲ್ಲ ಅಂದ್ರೆ ಹೋಗು, ನಿನ್ನ ಮನೆಯಾಗ ನೀನು ಮಾಡ್ಬೇಕು ಸೊಸೆ ಅಂದಮೇಲೆ. ಓ, ಏನು ತಿಳ್ಕೊಂಡಿದ್ದೀಯ? ಮಾಡ್ಬೇಕಣೆ. ಒಂದು 2 ದಿನ ಅಷ್ಟೇ ನೋಡ್ಕೊಂಬದು ನಿನ್ನ. ನಾನು ಹೊಸ್ತಾಗಿ ಬಿಡು ಬಿಡು ಅಂತ ನೋಡ್ಕೊಂಡು ಅದೇ ಮ್ಯಾಕೆ ಹೋಗಿದ್ಯಾ ನೀನು? ಯಾಕಯ್ಯಮ್ಮ, ಯಾಕೆ ಅಡುಗೆ ಮಾಡೋಕ್ಕೆ ಬರಲ್ವಂತೆ? ಹಾಂ, ಏನು ಜಮ್ಮ ಮಾಡ್ತಾಳೆ? ನಾವೇನೋ ಬಿಡು ಹೊಸ್ತಾಗ ಅಂತ ನೋಡ್ಕೊಂಡ್ರೆ ಯಾವತ್ತು ಮಾಡಲ್ಲ, ಹಂಗೆ ಓಡಾಡ್ತಾಳೆ. ಅದಕ್ಕೆ ನಾನು ಮಾಡಿಲ್ಲ ಇವತ್ತು, ಮಾಡ್ಕೊಂಬ್ಲೇಳು ಅಂತ. ನಾನು ಎಷ್ಟು ಜನ ನೋಡ್ಕೊಂತಿದ್ದೆ. ಸುಮ್ಮನೆ ನಿಮ್ಮ ಮಗ ಹಂಗೆ ಹಿಂಗೆ ಅಂತಾರ ಮಮ್ಮ ಇಂತ ಇಲ್ಲದೆಲ್ಲ ಹೇಳತ್ತಲ್ಲ ತಂಟೆ. ನನ್ನ ತಮ್ಮನ ಹೇಳ್ತಿ ಬಿಡು ಚೆನ್ನಾಗಿರ್ಲಿ ಅಂತ ಬಂದಾಗಿಂದ ತಂದೆ ತಾಯಿ ಬಿಟ್ಟು ಬಂದಿರೋದು ಅಂತ ಬೇಕ್ರಿಗಳು ತಿಂಡಿನ 4 ಕೇಕು, 4 ಎಗ್ ಪಪ್ಸು, 4 ದಿಲ್ ಪಸ, 4 ಸ್ವೀಟ್ ಬ್ರೆಡ್ಡು, ಎಲ್ಲ ಇಲ್ಲೋಡು ಎಂತೆಂಥದ್ದು ಕಟ್ಟಿಸ್ಕೊಬತ್ತಿದ್ದೆ ಅಂದರೆ ಅಷ್ಟಿಷ್ಟೊಂದು ಕಟ್ಟಿಸ್ಕೊಬತ್ತಿದ್ದೆ ಬೇಕ್ರಾಗೆ ತಿಂದು ಚೆನ್ನಾಗಿರಲಿ ಅಂತ. ನನ್ನ ಮೇಲೇ ಇಲ್ಲ ಸಲೋದೆಲ್ಲ ನಮ್ಮ ಅಮ್ಮ ಇಂತ ಹುಟ್ಟಿಸ್ಕೊಂಡು ಹೇಳ್ತಾ ಐತೆ. ಅಣ್ಣ ತಮ್ಗಳು ದೂರ ಮಾಡೋಕ್ಕಾಗಿನ? ಹಂಗೆ ಮತ್ತೆ ಇವಳು ಅವ್ರ ಅಮ್ಮಯ್ಯನಂಗೆ ಒಂದಿಟ್ಟು ಜಮ್ದಾಳು. ಯಪ್ಪ, ಅವ್ರ ಅಮ್ಮಯ್ಯನ ನೋಡಿದ್ಮೇಲೆ ಇವಳನ್ನಾಕಿ ಅವ್ರ ಅಮ್ಮಯ್ಯ ನೋಡಿದ್ಮೇಲೆ ಮಗಳನ್ನೇನು ನೋಡೋದು. ಅವ್ರ ಅಮ್ಮಯ್ಯನಂಗೆ ಇವಳು ಒಂದಿಟ್ಟು ಜಂಬದ್ಲೋಡಿ. ಇವಳು ಸರಿಯಾಗಿ ಹೇಳ್ಬೇಕಾಯ್ತು, ಮಾಡ್ಬೇಕಣಮ್ಮ ನಿನ್ನ ಮನೆ ನೀನು ಅಂತ. ನಾನು ಅದೇ ಹೇಳಿದೀಗಳಮ್ಮ, ಈ ದಿವಸ ನಿನ್ನ ಉಂಡ್ರ ತಟ್ಟೆ ತೊಳ್ಸಿಲ್ಲ, ಹಂಗೆ ನೋಡ್ಕೊಂಡಿ. ಇನ್ಮೇಲೆ ನೀನು ಮಾಡಕ್ಕ ಜವಾಬ್ದಾರಿ ನಿಂದು. ನಮ್ಮ ಕೈಲಿ ಆಗಲ್ಲ, ನೀನು ನೋಡ್ಕೋಬೇಕು ನಮ್ಮನ್ನು, ನಾವು ನಿಮ್ಮನ್ನು ನೋಡ್ಕೊಬೇಕಾಗಲ್ಲ, ನೀವು ನಮ್ಮನ್ನು ನೋಡ್ಕೋಬೇಕು ಅಂತೇಳಿ ನಾನು ಅದಕ್ಕೆ ಹೇಳಿದ್ದೀನಿ. ನೀನು ನೋಡ್ಕೋಬೇಕಮ್ಮ ನಮ್ಮನ್ನು ಅಂತೇಳಿ. ಮತ್ತೆ ನೀನು ಫಸ್ಟಿಗೆ ಸುಮ್ಮನೆ ಬಂದಾಗ 1-2 ದಿನ ಹಂಗೇನೆ ಉಂಡ್ರ ತಟ್ಟೆ ತೊಳಿಬೇಡ ಅಂತಿದ್ದೆ. ಹೇಳು, 1-2 ದಿನ ಸುಮ್ಮನೆ ಮಾಡಮ್ಮ ಅಂತ ಹೇಳ್ಬೇಕು. ಒಳ್ಳೆ ಮತ್ತೆ ನನಗೆ ಬದುಕು ಮಾಡಿಸ್ಬೇಕು. ಅಲ್ಲ ಸುಮ್ಮನೆ ಏನು ಒಂಥರ ಮಾತಾಡುತ್ತಲ್ಲ. ಅಯ್ಯೋ ದೇವ್ರೆ, ನಾವು ಯಾಕಪ್ಪ ಹಿಂಗೆ ಮಾಡಕ್ಕೆ ಹೋಗೋಣ? ನಾವೇನಕ್ಕೆ ಹಂಗೆಲ್ಲ ನಡ್ಕೊಂಬಕ್ಕೆ ಹೋಗೋಣ? ಹಂಗೆ ಹೇಳಿ ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡೋ ಅಂಥ ಜನ ಜಾಸ್ತಿ ಇವಾಗ. ಯಾತ ಮಾತಾಡಲಿಲ್ಲ ಅಂದ್ರೂ ಒಂದ್ರ ಕೆರಡು ಬೆರೆಸ್ಕೊಂಡು ಮಾತಾಡೋ ಅಂಥ ಜನ ನನ್ನ ಹಂಗಂದ್ರು ಹಿಂಗೆ ಮಾಡಿದ್ರು ಅಂತ ಹೇಳಂತಾರೆ. ಅಲ್ಲ ನೋಡಿ, ಹೆಂಗೆ ನೋಡ್ಕೊಂಡಿದ್ರೆ ನಿಮ್ಮ ಮೇಲೆ ಹಿಂಗೆ ಮಾತಾಡ್ತಾಳೆ. ಇಂಥ ಮನೆಯಾಗಿರ್ತಾಳೆ, ಇನ್ನೆಲ್ಲಿರ್ತಾಳಮ್ಮ? ನಾವು ಬಿಡು, ತಂದೆ ತಾಯಿನೆಲ್ಲ ಬಿಟ್ಟು ಬಂದವಳೆ, ಚೆನ್ನಾಗಿ ನೋಡ್ಕೋಬೇಕು, ನಮ್ಮನ್ನು ಬಯಸಿ ಬಂದವಳೆ, ನಮ್ಮನ್ನು ನಂಬ್ಕೊಂಡು ಬಂದವಳೆ ಅಂತ ನಾವು ಹಂಗೇನೆ ನಾನು ನನ್ನ ಮಗ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ವಿ. ನಮ್ಮ ಮೇಲೇನೆ ಅತ್ತೆ ನೀನು ಹಂಗೆ ಕಾಣತ್ತೆ ಹಿಂಗೆ ಕಾಣತ್ತೆ ಅಂತಾಳೆ. ಗಂಡನ ಕೊಟ್ಟು ಇಲ್ಲದ್ದು ಹೇಳ್ತಾಳೆ ಅವ್ರ ಅಣ್ಣನ ಬಗ್ಗೆ. ನೀನು ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಐತೇನೋ ಕಂಡ್ಲಲ್ತ ಮಾಲೆ ಅವಳ ಮನಸ್ನಾಗೆ. ಬೇರೆ ಇರಬೇಕು, ನಾನು ನನ್ನ ಗಂಡ ಅಂತೇಳಿ ಏನೋ ಬೇರೆ ಹೋಗ್ಬೇಕು ಅಂತ ಏನೋ ಐತೇನೋ ಮನಸ್ನಾಗೆ. ಅದಕ್ಕೆ ಹಂಗೆ ಮಾಡ್ತಾಳೆ. ಏನಾಯ್ತಮ್ಮ ಒಬ್ರು ಮನಸ್ನಾಗಳ್ದ ಹೇಳೋಕ್ಕಾಗಲ್ಲ. ಈಗ ಅವ್ರವ್ರ ಮನಸ್ನಾಗ ಏನೇನಿರುತ್ತೆ ಯಾರಿಗೆ ಗೊತ್ತಮ್ಮ? ಹಿಂಗೈತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರ ಮನಸ್ನಾಗ ಏನಿರುತ್ತೋ, ಏನು ಮಾಡಬೇಕು ಅಂಬೋದಿರುತ್ತೋ, ಯಾರು ಕಂಡವ್ರಮ್ಮ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅವ್ರವ್ರ ಇಷ್ಟ. ಅವಳಿಗೆ ಇರಬೇಕು ನೋಡಿ, ನಾನು ಎಷ್ಟು ಜನ ನೋಡ್ಕೊಂತಾರಲ್ಲ, ನನ್ನ ತಂದೆ ತಾಯಿನ ಬಿಟ್ಟು ಬಂದಿದ್ದೀನಿ, ಅವ್ರ ತಾಗ ಹಿಂಗೈತೆ, ನೀವು ನಾನು ಒಳ್ಳೆಯವ್ರನ್ನ ಮಾಡ್ಕೊಂಡು ಸೆನಕ್ಕಿರ್ಬೇಕು ಅಂಬೋದು ಅವಳಿಗೆ ಇರಬೇಕು. ನಾನು ಎದ್ದಾಗಿಂದ ಯಾವ ಬದುಕು ಮಾಡಲಿಲ್ಲ, ಮಾಡ್ಕೊಂಬ್ಲೇಳು ಅಂತ. ಅವಳು ನನಗೆ ಮಾಡಿಕ್ಬೇಕು. ಅತ್ತಿಗೆ ಸೊಸೆಯಾಗಿರೋಳು ಮಾಡಿಕ್ಬೇಕು. ನಾನು ಇಸ್ತೀನಿ ನೋಡ್ಕೊಂಡೀನಿ, ಬಟ್ ಅವಳು ಮಾಡ್ಲೇಳು ಬರಲ್ಲ, ಸಾವು ಮಾಡೋಕ್ಕೂ ಅದಕ್ಕೆಲ್ಲ ನಂಬ್ತಾ ಇದ್ದಾಳೆ. ನಾವೆಲ್ಲ ಕೇಳಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.